ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿರುವಂಥ ವೆಜಿಟೇಬಲ್ ಬಾತನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ, ಒಂದು 7-8 ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಸೋಂಪು ಕಾಳು, ಧನಿಯಾ ಪುಡಿ, ಇದರಲ್ಲಿ ಮತ್ತು ಲವಂಗ ಇದೆ, ಏಲಕ್ಕಿ ಇದೆ, ಅದರಲ್ಲಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ನಾನು, ಚಕ್ಕೆ ಇದೆ. ಇದನ್ನೆಲ್ಲ ನಾವು ರುಬ್ಕೊಳ್ಬೇಕು. ಮತ್ತು ಈರುಳ್ಳಿ ಇದೆ, ಕೊತ್ತಂಬರಿ ಮತ್ತು ಕಾಯಿ ತುರಿ. ಇವಾಗ ತೊಗೊಂಡಿರುವಂಥ ಎಲ್ಲ ಮಸಾಲೆ ಪದಾರ್ಥನ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬಿಟ್ಟು ರುಬ್ಕೊಳ್ಬೇಕು. ಬನ್ನಿ ಈಗ ರುಬ್ಬೋದು. ಈ ಜಾರಿಗೆ ನಾನು ಎತ್ತಿಟ್ಟಿರುವಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಬೇಕು. ಇದ್ರ ಜೊತೆ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಬೇಕು. ಇವಾಗ ನೋಡಿ ರುಬ್ಬಿ ಆಗಿದೆ. ಇದನ್ನು ತೀರಾ ಮೆಲ್ಲಗೆ ರುಬ್ಕೊಳ್ಬಾರ್ದು, ಅಷ್ಟೇ ಸ್ವಲ್ಪ ತರಿಯಾಗಿರ್ಬೇಕು. ಮಾಡಿದ್ದೀನಿ, ಅದಕ್ಕೆ ಕಡಿಮೆ ಹಾಕ್ಬಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆಗೋದು ಉಟ್ಕೊಳ್ಬೇಕು. ಇವಾಗ ನೋಡೋಕ್ಕೆ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ಹಾಕ್ತಿದ್ದೇನೆ. ಇದಿಷ್ಟು ಬೇಕಾಗುತ್ತೆ ನೋಡಿ ಅದು ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ. ಸಾಂಬಾರು ಪೌಡಿ ಯಾವುದು ಅವಶ್ಯಕತೆ ಇಲ್ಲ. ಮಾಡ್ಕೊಳ್ಳಿ. ನೋಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸರಿಯಾಗಿ ರುಬ್ಬಬೇಕು, ತೀರಾ ಸಣ್ಣಗೆ ಇರಬಾರ್ದು. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಇದು ನಿಮಗೆ ಆ್ಯಡ್ ಮಾಡಿ. ಆಮೇಲೆ ನಾನು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ಎಣ್ಣೆ ಬಿಟ್ಟವರೆಗೂ ಇರಬೇಕು. ಚೆನ್ನಾಗಿ 2 ಕಪ್ ತೊಗೊಂಡಿದ್ದೀನಿ. ಇದು ಒಂದು ಕುದಿ ಬರೋವರೆಗೂ ಇದನ್ನು ಬೇಯಿಸ್ಬೇಕು. ಒಂದು ಕುದಿ ಬಂದ ನಂತರ ನೆನೆಸಿ ನೀನು ಆ್ಯಡ್ ಮಾಡಬೇಕು. ಇದನ್ನ ಬೇಯಿಟ್ಟಿದ್ದಾರೆ. ಚೆನ್ನಾಗಿ ಬೇಯಿದೆ. ಸ್ಮೆಲ್ ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ. ಐ ಹೋಪ್ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಬಂದಿದೆ. ಸಿಂಪಲ್ ಆಗಿರುವಂಥ ವೆಜಿಟೇಬಲ್ ಬಾತ್. ಐ ಹೋಪ್ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.